ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 25 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ವಿಲೇಜ್ ಅಟ್ಯಾಚ್, ತಾರೋಡ್ ಅಟ್ಯಾಚ್ ಇರುವಂಥ 6 ಎಕರೆ ಮಾರುವಂಥ ನೀರಾವರಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ವಿಲೇಜ್ ಅಟ್ಯಾಚ್ ಇರುವಂಥ 6 ಎಕರೆ ಮಾರುವಂಥ ನೀರಾವರಿ ಜಮೀನು. 2 ಬೋರ್ ಇದೆ, 1 TC ಇದೆ, ತೆಂಗಿನ ಮರ ಇದೆ. ಜೊತೆಗೆ ಇದು ವಿಲೇಜ್ ಅಟ್ಯಾಚ್ ಮುಖ್ಯವಾಗಿದು. ಇನ್ನು ಆಪೋಸಿಟಲ್ಲಿ ವಿಲೇಜ್ ಇದೆ, ಮುಂದುಗಡೆ ಜಮೀನಿದೆ. ಇದನ್ನು ಏನೆಲ್ಲ ಯೂಸ್ ಮಾಡ್ಕೊಬೋದಂದರೆ, ಮೊದಲನೇದಾಗಿ ಇದು ಮುಂದಿನ ದಿನಗಳಲ್ಲಿ ಊರಿನ ಪಕ್ಕದಲ್ಲೇ ಇರೋದರಿಂದ ಇದನ್ನು ಸೈಟಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ವಿವರಣೆ ಕೊಡುವುದಕ್ಕಿಂತ ಮುಂಚೆ, ಚಳ್ಳಕೆರೆಯಿಂದ ಇದು 25 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 190 ಕಿಲೋಮೀಟರ್ ಆಗುತ್ತೆ. ಯಾಕೆಂದರೆ ಹಿರಿಯೂರು ಟು ಚಳ್ಳಕೆರೆ ಬೈಪಾಸಿಂದ ಇಲ್ಲಿಗೆ ಕೇವಲ 10 ಕಿಲೋಮೀಟರ್ ಆಗುತ್ತೆ. ಅಂದರೆ ಈ ಜಮೀನಿಗೆ ಚಳ್ಳಕೆರೆಗೆ ಹೋಗುವ ಅವಶ್ಯಕತೆ ಇಲ್ಲ. ಚಳ್ಳಕೆರೆಯಿಂದ ಬರುವ ಭಾಗದಲ್ಲಿಯೇ, ಮಧ್ಯದಲ್ಲಿಯೇ ಈ ಜಮೀನಿಗೆ ಬರ್ಬೋದು. ಅಂದರೆ ಇನ್ನು ಬಾಕಿ 15 ಕಿಲೋಮೀಟರ್ ಚಳ್ಳಕೆರೆ ಇರೋವಾಗಲೇ ಈ ಜಮೀನಿಗೆ ಬರ್ಬೋದು. ಇಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ. ಯಾಕೆಂದರೆ ಇಲ್ಲಿಂದ ವೇದಾವತಿ ನದಿ ಕೇವಲ 1-1.5 ಕಿಲೋಮೀಟರ್ ಆಗುತ್ತೆ. ಜೊತೆಗೆ ಅಲ್ಲಿ ಅಣೆಕಟ್ಟು ಕೂಡ ಇದೆ. ನೀರಿಂದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಮ್ಮ ಚಿತ್ರದುರ್ಗದ ಭಾಗದಲ್ಲಿ ಮಳೆ ಕಮ್ಮಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ, ಅದು ನಿಜ, ನಾನು ಕೂಡ ಒಪ್ಕೊತೀನಿ. ಆದರೆ ಇತ್ತೀಚಿನ ದಿನಗಳಲ್ಲಿ ವಾಣಿ ವಿಲಾಸ ಸಾಗರ 2 ಬಾರಿ ತುಂಬಿರೋದ್ರಿಂದ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಕೆಲವು ಮಾಲೀಕರು, ಈ ಜಮೀನಿನ ಮಾಲೀಕರು ಆರ್ಥಿಕ ಪರಿಸ್ಥಿತಿಯಿಂದ ಇವನ್ನು ಈ ರೀತಿ ಬಿಟ್ಕೊಂಡಿರ್ತಾರೆ. ಅದು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ನೀರಿನ ಸ್ಥಿತಿಯೆಲ್ಲ, ಏನು ನೀರಿಂದಂತೂ ತೊಂದರೆ ಇಲ್ಲ. ಇನ್ನು ಅದೇ ತಾರೋಡಿಂದ ಇಲ್ಲಿವರೆಗೂ ಜಮೀನಿದೆ. ತಾರೋಡಿಗೆ 400 ಅಡಿ ರೋಡ್ ಪೇಸ್ ಸಿಗುತ್ತೆ ನಿಮಗೆ. ವಿಲೇಜ್ ಆಪೋಸಿಟೇ ನೋಡಿ ಕಾಣಿಸ್ತಾ ಇದೆ, ವಿಲೇಜ್ ಆಪೋಸಿಟೇ. ತಾರೋಡ್ಗೆ 400ರಿಂದ 500 ಅಡಿ ಹತ್ತತ್ರ ಸಿಗುತ್ತೆ, ಹೆಚ್ಚು ಕಮ್ಮಿ. ಜೊತೆಗೆ ನೀರಾವರಿ ಜಮೀನಿದು. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಇದು ರೆಡ್ ಸಾಯಿಲ್, ಯಾವುದೇ ರೀತಿ ಈ ಕಡೆ ಎಲ್ಲ ಬ್ಲ್ಯಾಕ್ ಸಾಯಿಲ್ ಇಲ್ಲ, ರೆಡ್ ಸಾಯಿಲ್. ನೋಡಿರಿ, ತೆಂಗಿನ ಮರ ಇದೆಲ್ಲ ಜಮೀನು ಕಾಣ್ತಾ ಇದೆ. ನಿಮಗೆ ಇಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೋ ಅಥವಾ ಇನ್ನೂ ನೀರಿಂದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ. ಜೊತೆಗೆ ವಿಲೇಜ್ ಅಟ್ಯಾಚ್ ಇರೋದ್ರಿಂದ ಇಲ್ಲೇ ಪಕ್ಕದಲ್ಲೇ ಮನೆ ಮಾಡ್ಕೊಳ್ಳೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಏನು ಮಣ್ಣಾಯಿತು. ಜೊತೆಗೆ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರ ಕೋರ್ಟು ಕಚೇರಿ ಯಾವುದೇ ರೀತಿ ಈ ಜಮೀನಿಗೆ ಸಮಸ್ಯೆ ಇಲ್ಲ. ಇನ್ನು ಮುಂದಿನ ಭಾಗದಲ್ಲಿ ಒಂಚೂರು ತಗ್ಗಿ ಆಗಿದೆ, ಅದನ್ನು ಫಿಲಪ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜಮೀನು. ಮುಖ್ಯವಾಗಿ ಇದಕ್ಕೆ ವಿಲೇಜ್ ಅಟ್ಯಾಚ್ ಇರೋದೆ. ಮುಂದಿನ ದಿನಗಳಲ್ಲಿ ಇದು ತುಂಬ ಉಪಯೋಗಕ್ಕೆ ಬರುತ್ತೆ. ನೀವು ಈ ಭಾಗದಲ್ಲಿ ತೆಂಗು, ಅಡಿಕೆ ಎಲ್ಲವನ್ನೂ ಕೂಡ ಹಾಕ್ಬೋದು. ಎಲ್ಲವೂ ಈ ಕಡೆ ಬೆಳೆ ಚೆನ್ನಾಗಿ ಕೊಡುತ್ತೆ. ಏನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಫೋನುಗಳನ್ನು ರಿಸೀವ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಆ ಫೋನುಗಳ ಎಲ್ಲವನ್ನು ಕೂಡ ರಿಸೀವ್ ಮಾಡುವಂಥ ಕೆಲಸ ಮಾಡ್ತೀನಿ. ಜೊತೆಗೆ ಇನ್ನೂ ವಿವರಣೆ ಕೊಡುವಂಥ ಹಂತದಲ್ಲಿ ಯಾವುದಾದ್ರೂ ತಪ್ಪು ಲೋಪದೋಷಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಜೊತೆಗೆ ಈ ರೀತಿ ಹೇಳಿ ಅಂತಲೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ವೀಡಿಯೋಗಳಲ್ಲಿ ಸರಿಯಾಗಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಇದು ಎಲ್ಲವೂ ಮುಗಿದ ಮೇಲೆ ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ. ಈ ಜಮೀನಿನ ಬೆಲೆ 1 ಎಕರೆ ನಿಮಗೆ 18 ಲಕ್ಷ ಹೇಳ್ತಾರೆ. ನೇರವಾಗಿ ಓನರ್ ಇರ್ತಾರೆ, ಕುತ್ಕೊಂಡು ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೂ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, 1 ಎಕರೆ 18 ಲಕ್ಷ ವಿಲೇಜ್ ಪಕ್ಕ ನನ್ನ ಪ್ರಕಾರ ತಗೋಬೋದು. ಏನು 1 ಎಕರೆ ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 18 ಲಕ್ಷ. ಏನು ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ
ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.